ನಮ್ಮ ಟಿ ನರಸೀಪುರದ ಈ ಒಂದು KSIC ಕಾರ್ಖಾನೆ ಇಲ್ಲಿ ರಾ ಸಿಲ್ಕ್ ಉತ್ಪಾದನೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ನಮ್ಮ ಇಲ್ಲಿಂದ ಉತ್ಪಾದನೆ ಆಗಿರುವಂಥದ್ದು ರಾ ಸಿಲ್ಕು ಮೈಸೂರು ಬಂದು ಅದು ಸೀರೆಯಾಗಿ ಪರಿವರ್ತನೆ ಆಗಿ ಎಲ್ಲರೂ ವಿಶ್ವಪ್ರಸಿದ್ಧ ಮೈಸೂರು ಏನು ಸಿಲ್ಕ್ ಇದೆ ಅದು ಒಂದು ಒಳ್ಳೆಯ ಉತ್ಪನ್ನ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಈ ಕಾರ್ಖಾನೆ ಅತ್ಯಂತ ಮಹತ್ವವಾದಂಥ ಒಂದು ಭಾಗ. ಏನು ಕ್ರೀಡಾಂಗಣ ಮಾಡೋಕ್ಕೆ ಹೊರಟಿದ್ದಾರೆ ಅದು ಆ ಒಂದು ಕೆಲಸಕ್ಕೆ ಅತ್ಯಂತ ಒಂದು ಅನನುಕೂಲ ಬೆಳವಣಿಗೆ. ಅದನ್ನು ನಾವು ಒಂದು ರೀತಿ ವಿರೋಧ ಮಾಡೋದಕ್ಕೆ ಇವತ್ತು ಪ್ರತಿಭಟನೆ ಆಗಲೇ ನಡೀತಾ ಇದೆ. ಜೊತೆಗೆ ಇಲ್ಲಿ ನಾವು ಸ್ಪಾಟ್ ವಿಸಿಟು ಮತ್ತು ಈ ಜಾಗವನ್ನು ನೋಡುವಾಗ ವೀಕ್ಷಣೆ ಮಾಡುವಾಗ ನಮಗೂ ಗೊತ್ತಾಗಿದೆ ನಿಜಕ್ಕೂ ಯಾವುದೇ ರೀತಿ ವೈಜ್ಞಾನಿಕವಾಗಿ ಈ ಒಂದು ಜಾಗ ಆಯ್ಕೆ ಮಾಡಿಲ್ಲ. ಅವರು ಸುಮ್ಮನೆ ಇದೆ ಅಂತ ಮಾಡಿದ್ದಾರೆ. ಮತ್ತು ನಂತರ ಅವರು ಹೇಳಿದ್ದಾರೆ ಬಜೆಟ್ನಲ್ಲಿ ಇಂಥ ಒಂದು ಸ್ವಲ್ಪ ಹಣ ಇರೋ ಕಾರಣಕ್ಕಾಗಿ ಏನೋ ಒಂದು ಮಾಡೋದಕ್ಕೆ ಇವತ್ತು ಏನೋ ಒಂದು ಕುತೂರಿ ನಡೀತಾ ಇದೆ. ಅದೆಲ್ಲನೂ ಕೂಡ ಇವತ್ತು ಉಲ್ಲೇಖ ಮಾಡುವಂಥದ್ದು ಸನ್ನಿವೇಶ ಅಲ್ಲ. ಆದರೂ ಸಹ ನಾವು ಮುಂದೆ ನಮಗಿರುವಂಥದ್ದು ಎಲ್ಲ ಅವಕಾಶಗಳನ್ನು ಕೂಡ ನಾವು ನೋಡ್ಕೋತೀವಿ. ಮತ್ತು ಇಲ್ಲಿ ಮುಖ್ಯಮಂತ್ರಿಗೆ ಆಗಲೇ ಪತ್ರವನ್ನು ಬರೆದಿದ್ದೀವಿ. ಅಲ್ಲಿ ಯಾವುದೇ ರೀತಿ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕದೇ ಇದ್ದರೆ ಸೂಕ್ತವಾದಂಥ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮುಂದುವರಿತೀವಿ.